ನಮಸ್ಕಾರ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ನೋಡ್ರಿ ನಮ್ಮ ಅತ್ತಿಯವರು ಹೂ ಹರ್ಯಾಕತ್ತಾರ. ಬೆಳಗ್ಗೆ ಬೆಳಗ್ಗೆ ಅಂದ್ರೆ ಪೂಜಾಕ್ ಬೇಕಲ್ರಿ, ಅದಕ್ಕೆ ದಿನಾನು ಅವರ ಹೋಗಿರ್ತಾರ ಹೂ ಹರ್ಯಾಕ. ಸೂರ್ಯ ಅಂತರೂ ಇನ್ನ ಇನ್ವಿಸಿಬಲ್, ಬಟ್ ಬೆಳಕಂತರೂ ವಿಸಿಬಲ್ ಅದ ರೀ. ಬೆಳಗ್ಗೆ ಅಡಿಗೆಗೆ ಅಂತ ಹೇಳಿ ನಾನು ಅವರೆಕಾಯಿ ಪಲ್ಯ, ಹಾಗೆ ಮೊಸರು, ಹಾಗೆ ಅನ್ನ ಒಗ್ಗರಣೆ ನನ್ನ ಮಗಗ ಟಿಫಿನ್ ಅಂತೂ ರೆಡಿ ಮಾಡಿದ್ದೆ. ನಾಷ್ಟ ಏನಪ್ಪಾ ಅನ್ನೋದನ್ನ ನಿಮ್ಗೆ ನೋಡ್ಬೇಕಂದ್ರ ಇನ್ನ ವಿಡಿಯೋ ನೋಡ್ರಿ, ಯಾಕಂದ್ರೆ ತೋರಿಸ್ತೇನ್ರಿ ನಾನು ಮುಂದೆ ನಾ ಏನ್ ನಾಷ್ಟ ಮಾಡಿದ್ದೆ ಅಂತ ಹೇಳಿ. ನನ್ನ ಮಗನ ಟಿಫಿನ್ ಡಬ್ಬಿ ಅಂತೂ ರೆಡಿ ಆಯ್ತು. ಸೊ ಅವ್ನ ಟಿಫಿನ್ ಬ್ಯಾಗ್ನ ಅಲ್ಲಿ ಇಡ್ಲಿಕ್ಕೆ ಅಂತ ಹೇಳಿ ಅವ್ನ ಹೊರಗಡೆ ಟೇಬಲ್ ಅದ, ಸೊ ಟೇಬಲ್ ಮೇಲೆ ಹೋಗಿ ಇಟ್ಬಿಟ್ಟಿರ್ತೇವ್ರಿ ನಾವು. ಹಿಂಗೆ ಬೆಳಗ್ಗೆ ಹೊತ್ತು ಒಂದ್ ಸ್ವಲ್ಪ ಗಾರ್ಡನ್ದಾಗ ಅಡ್ಡಾಡೋದು ಚಟ ಐತಲ್ರಿ, ಹಿಂಗಾಗಿ ಹೂ ಅಂತ ಮಸ್ತ್ ಆಗಿದ್ದು. ತುಳಸಿ, ನಾಳೆ ತುಳಸಿ ಲಗ್ನ ರೀ. ಸೊ ತುಳಸಿನ ಹೆಂಗದ ಅದೆಲ್ಲ ಕ್ಲೀನ್ ಮಾಡ್ಕೋಬೇಕಲ್ಲ ಪಾಟ್ನ. ಹಾಗೆ ತುಳಸಿನ ಹಚ್ಬೇಕಾದ್ರೆ ನೀವು 3 ಹಚ್ಬಹುದು, ಇಲ್ಲ ಒಂದೇ ಹಚ್ಬಹುದು. 2 ತುಳಸಿನ ಹಚ್ಬೇಡ್ರಿ. ಸಮ ಇರಬಾರ್ದು, ಬೆಸ ಇರಬೇಕು. ಅದು ನಾನೆಲ್ಲ ಕೇಳಿದ್ದೆ, ಹಾಗೆ ನಾನು ಒಂದು ಓದಿದ್ದೆ ರೀ, ನಾನು ಒಂದು ಇದ್ರಾಗ ಬುಕ್ನಲ್ಲಿ. ಸೊ ಆ ಕಾರಣಕ್ಕೆ ಹೇಳಾಕತ್ತೀನಿ. ಸಮ ಇರಬಾರ್ದು, ಬೆಸ ಇರಬೇಕು. ಸೊ 2 ಇರಬಾರ್ದು, 3 ಅಥವಾ 1 ಇರಬೇಕು. ಇವ ನೋಡುದ ಕಸಾನ ಹೆಚ್ಚಿಗೆ ಬೆಳಿತೈತ್ರಿಪ್ಪ ನಮ್ದು ಶಾವಂತಿಗೆ ಹೂವ. ಈಗಾರ ಹೂ ಎಷ್ಟ್ ಚಂದ ಬಿಡಾಕತ್ತಾವ, ಅದ್ರಾಗ ಈ ಕಸ ಬೆಳೆದ್ ಬಿಟ್ಟೈತಿ. ಇದು 1000 ಮಲ್ಗಿರಿ ಕಂಟಿ. ಇದೇಂತ್ರು ಏನ್ ಹೇಳ್ತೀರಿ ನೀವು, ಎಲ್ಲಿ ಸಿಕ್ಕಲ್ಲಿ ಎಲ್ಲ ಬೆಳಿತೈತ್ರಿ. ಬೇರಂತ್ರು ಭಾಳ ದೊಡ್ಡದಾಗಿ ಬೆಳೆದ್ ಬಿಟ್ಟಿರ್ತೈತಿ. ಹಂಗ ಕೈಲಿ ಕೀಳ್ತೀನಿ ಅಂದ್ರೂ ಬರೋಲ್ರಿ, ಅಷ್ಟು ಗಟ್ಟಿ ಇರ್ತದ. ಬೇಕಾಗಿದ್ದೆ ಬೆಳೆಯೋದಿಲ್ಲ, ಬ್ಯಾಡಾಗಿದ್ದೆ ಭಾಳ ಸ್ಪೀಡಾಗಿ ಬೆಳೀತದೆ ಅಲ್ವಾ. ಹಂಗೆ ರೀ ಜೀವನದಾಗ ಬೇಕಾಗಿದ್ದೆ ನಮ್ಗೆ ಸಿಗೋದೇ ಇಲ್ಲ, ಬ್ಯಾಡಾಗಿದ್ದೆ ಬೇಡ ಅಂತಂದ್ರೂ ಕೂಡ ಅಷ್ಟೇ ಸ್ಪೀಡಾಗಿ ಸಿಕ್ಬಿಡುತ್ತೆ. ಇದು ಅಪರಾಜಿತ ಹೂ ಅಂತ ಹೇಳ್ತಾರೆ, ಅಥವಾ ಶಂಖಪುಷ್ಪಿ ಅಂತನೂ ಕರೀತಾರೆ. ಇದ್ರೊಳಗ ಇನ್ನೊಂದು ಸಿಕ್ತೈತ್ರಿ ಕಲರ್, ಲೆವೆಂಡರ್ ಕಲರ್. ಅದನ್ನ ತೊಗೊಂಡ್ ಹಚ್ಬೇಕಾಗಿತ್ತು ನಾನು. ಇದು ವಿಳ್ಳೆದೆಲೆ. ಸೊ ಎಲೆ ಗೊತ್ತಲ್ಲ, ತಿನ್ನೋ ಎಲೆ. ಅದನ್ನ 2 ಕಂಟಿ ಅದಾವ್ರಿ. ಒಂದು ನಾನು ಪೇರು ಗಿಡಕ್ಕ ಬೆಳೆಸೇನಿ, ಇನ್ನೊಂದು ಇದು ಹೂ ಮಸ್ತ್ ಆಕ್ಕವ್ರಿ ಇವು. ಆಕ್ಚುಲಿ ಇದು ನಾವು ರೇವಣಸಿದ್ದಕ್ಕೆ ಹೋದಾಗ ತೊಗೊಂಬಂದಿದ್ದೆ ರೀ. ಇದು ಒಂದು ಸಣ್ಣ ಕಂಟಿ ತೊಗೊಂಬಂದು ಹಚ್ಚಿದ್ದೆ. ಇದಿಷ್ಟು ಬೆಳೆದದ ಇವಾಗ. ಇದ್ರಲ್ಲಿ ಹೂ ಅಂದ್ರೆ ಹೆಂಗ್ ಅಕ್ಕಾವಂದ್ರ ನಡುವ ಎಲ್ಲೋ ಸುತ್ತ ವೈಟ್ ಇರ್ತದ ರೀ. ನಮ್ಮ ಅತ್ತಿಯವರು ಹೂ ಹರ್ಯಾಕ್ ಹೋಗಿ ಪೂರಾ ಕಂಟಿನ ಕಟ್ ಮಾಡ್ಬಿಟ್ಟಾರ ನೋಡ್ರಿಪ್ಪ, ಏನ್ ಮಾಡೋದು. ಈ ಸೀಸನ್ದಾಗ ಆಕೈತ್ರಿ ಇದು. ಹೆಚ್ಚಿಗೆ ಉಳ್ಕಾ ಸೀಸನ್ದಾಗ ಆಗಲ್ಲ, ಅಂದ್ರೆ ವಿಂಟರ್ ಸೀಸನ್ದಾಗ ಜಾಸ್ತಿ ಆಗೋದು ಹೂವು. ಅದು ಸ್ಮೆಲ್ ಅಂತೂ ಸೂಪರ್ ಆಗಿ ಬರ್ತೈತ್ರಿ ಅದು. ಅದಕ್ಕೆ ನನಗೆ ತುಂಬಾ ಇಷ್ಟ ಆದ್ರಿ ಅದು. ಬೇಕಾ ದೊಡ್ಡದು ಬೆಳೆಸ್ಕೋಬಹುದು, ಇಲ್ಲ ಚಿಕ್ಕದಾಗಿ ಇಟ್ಕೋಬಹುದು ರೀ. ನಾನು ಆಕ್ಚುಲಿ ಚಿಕ್ಕದಾಗಿ ಇಟ್ಕೊಂಡಿದ್ದೇನೆ ಅದನ್ನು. ಇವಾಗ ಬೆಳಿಗ್ಗೆ ಅಂದ್ರೆ ಕಸ ತೊಗೊಂಡು ಹೋಗ್ಲಿಕ್ಕೆ ಬಂದಿದ್ರು, ಹಿಂಗಾಗಿ ಕಸ ಡಬ್ಬಿ ಹೋಗಿಟ್ಟಿತ್ತು. ನಾನು ಪೂಜೆ ಗೀಜೆ ಎಲ್ಲ ಮಾಡ್ಕೊಂಡೆ. ಆವಾಗಲೇ ಹೇಳಿದ್ನಲ್ಲ, ಹೂವು ಇದೆ ನೋಡ್ರಿಪ್ಪ, ನಡು ಎಲ್ಲೋ ಸುತ್ತ ವೈಟ್ ಇರುತ್ತೆ. ಇದು ಶಿವಲಿಂಗಿಗೆ ತುಂಬಾ ಪ್ರೀತಿ ರೀ ಇದು ಹೂವು. ಕನಗಲಿ ಹೂವನ್ನು, ಕನಕಾಂಬರಿ ಅಥವಾ ಕನಗಲಿ ಹೂ ಅಂತಾರೆ. ಸಾರಿ, ನನಗೆ ಗೊತ್ತಾಗಲಿಲ್ಲ ಅದು ಯಾವ್ದು ಹೂವು. ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಹಾಕಿ. ನೋಡ್ರಿ ನಾಷ್ಟ ಇದೆ, ಉಪ್ಪಿಟ್ಟು ಮಾಡಿದ್ದೆ. ಉಪ್ಪಿಟ್ಟು ಹಾಗೆ ಬಳ್ಳಿ ಚುಮ್ಮರಿ, ಅದ್ರ ಜೊತೆ ಮೊಸರು ರೀ. ಈ 3 ಕಾಂಬಿನೇಷನ್ ವೈಸ್ ನೀವು ಏನಾರ ಉಪ್ಪಿಟ್ಟು ತಿಂದ್ರಂದ್ರ ಮಸ್ತ್ ರೀ, ಟೇಸ್ಟ್ ಸೂಪರ್. 2 ತಾಟನಷ್ಟು ತಿಂತೀರಿ ನೋಡ್ರಿ ಉಪ್ಪಿಟ್ಟ. ಅಷ್ಟು ನಮ್ಮ ಉತ್ತರ ಕರ್ನಾಟಕದಾಗಂದ್ರು ಆ ರೀತಿಯ ಕಾಂಬಿನೇಷನ್ ತಿನ್ನೋದು ಸೂಪರ್. ಹಾಗೆ ಬೆಸ್ಟ್ ಫೇಮಸ್ಸು ಕೂಡ ಹೌದ್ರಿ. ಆಮೇಲೆ ನಾನು ನಮ್ಮ ಸೊಸಿ ಕಡೆಯಿಂದ ಒಂದು ಚಿಗ್ಲಿ ಇಸ್ಕೊಂಡಿದ್ದೆ. ಅವಳು ನಿನ್ನ ಅಂಗಡಿಗೆ ಬಂದಿದ್ದು, ಸೊ ಚಿಗ್ಲಿ ಇಸ್ಕೊಂಡಿದ್ದೆ ಅವಳ ಕಡೆಯಿಂದ. ಸೊ ಮಸ್ತ್ ಐತ್ರಿ ಅದು ಚಿಗ್ಲಿ. ಸಣ್ಣವ್ರಿದ್ದಾಗೆಲ್ಲ ಕುಟ್ಕೊಂಡು ನಾವ ತಿಂತಿದ್ವಿ, ಅದೆಲ್ಲ ನೆನಪಾಯ್ತು. ನೋಡೋದ ಜುಟ್ಲ ಬಂದ್ಬಿಟ್ಟದ, ಅದಕ್ಕೆ ಹಿಂಗೆ ಹತ್ತಿಕ್ ಬಿಡೋಣ್ರಿ ಅದನ್ನ. ಇದಂತರೂ ಮಸ್ತ್ ಟೇಸ್ಟ್ ಅಂತೂ ಸೂಪರ್ ಆಗಿ ಇರುತ್ತೆ. ಯಾಕಂದ್ರೆ ಹುಣಸಿ ಹಣ್ಣು ಅಂದ್ರೆ ಅದ್ರಲ್ಲೂ ಹೊಸ ಹುಣಸಿ ಹಣ್ಣು ಮಾಡಿದ್ರೆ ಟೇಸ್ಟ್ ಚಲೋ ಬರುತ್ತೆ ರೀ, ಜಾಸ್ತಿ ಹುಳಿ ಇರಲ್ಲ. ಅದಕ್ಕಾಗಿ ಸೂಪರ್ ಐತ್ರಿಪ್ಪ ಇದರ ಟೇಸ್ಟ್. ನೀವು ಒಮ್ಮೆ ಟ್ರೈ ಮಾಡ್ರಿ. ಬೇಕಂದ್ರೆ ಅಲ್ಲಿ ಬಾಜುಕ ಮಿಶ್ರಾ ಅಂದ್ರೆ ನಮ್ಮ ಅಂಗಡಿ ಬಾಜುಕ್ನ ಅದ ರೀ ಮಿಶ್ರಾ ಪೇಡ, ಅಲ್ಲಿ ಕೂಡ ಸಿಗುತ್ತೆ ಇದು. ಸೊ ಮಿಶ್ರಾದಾಗೂ ಇಡ್ತಾ ಇದಾರಪ್ಪ ಅಂತ ಅನಿಸ್ತೀರಿ ನನಗೆ. ಕೆಲವೊಂದ್ ಕಡೆ ಇಡ್ತಾರೆ, ಕೆಲವೊಂದ್ ಕಡೆ ಇರಲ್ಲ. ಸೊ ನಮ್ಮ ಮಿಶ್ರಾದಾಗ ಇದನ್ನ ಇಟ್ಟಿದ್ರು. ಭಾಳ ಬೆಸ್ಟ್ ರೀ, ನಂಗಂತೂ ಭಾಳ ಇಷ್ಟ ಆಯಿತು. ಟೇಸ್ಟ್ ಅಂತೂ ಆಸಮ್ ಆಗಿತ್ತು. ಅದೆಲ್ಲ ಮುಗಿಸ್ಕೊಂಡು ಮಧ್ಯಾಹ್ನ ಅಡುಗೆ ಎಲ್ಲ ಮಾಡಿಟ್ಟು ಇವಾಗ ಏನಪ್ಪ ಶಾಪಿಗೆ ಹೋಗಬೇಕು. ಸೊ ಶಾಪಿಗೆ ಹೊರಟಿದ್ದೀನಿ. ಹೊರಡುವಾಗ ಏನಾಯ್ತಪ್ಪ ಅಂದ್ರೆ ಒಂದು ಬ್ಯಾಗ್ ರೆಡಿ ಮಾಡಿ ಇಟ್ಟಿದ್ದೆ ಮನೆ ಒಳಗೆ, ಬಟ್ ನನಗದು ನೆನಪೇ ಇರಲಿಲ್ಲ. ನಮ್ಮ ಅತ್ತಿಯವ್ರು ನೆನಪು ಮಾಡಿಬಿಟ್ಟು ಅದನ್ನು ತೊಗೊಂಡ್ಬಂದ್ರು. ಇದು ಕೀಲಿ ತೆಗಿಯೋದು ಸಿಸ್ಟಮ್ ಬೇರೆ ಐತ್ರಿಪ್ಪ, ಇದೊಂದು ಚೂರು ಹೊಸದದ. ನೋಡೋದು ನಮ್ಮ ಅತ್ತಿಯವ್ರು ತೊಗೊಂಬಂದು ಕೊಟ್ರಿ ಅದನ್ನ ಬ್ಯಾಗ. ಮರ್ತು ಹಂಗೆ ಹೊಂಟಿದ್ದು ನಾನು, ಡಿಕ್ಕಿಯಾಗಿ ಇಟ್ಕೊಂಡು ಹೊಂಟಿ ನೋಡ್ರಿಪ್ಪ ನಾನು. ಅಂಗಡಿಗೆ ಹೋಗಿ ಅಂಗಡಿದು ಏನೇನು ಇರುತ್ತಲ್ಲ ನಮ್ಮದು ಕೆಲಸ, ಡ್ಯೂಟಿ. ಸೊ ಡೈಲಿ ಡ್ಯೂಟಿ ಅಂತೂ ಮಾಡಲೇಬೇಕು. ಡೈಲಿ ಡ್ಯೂಟಿ ಅಂತ ಮಾಡಿದೆ. ಹಾಗೆ ಈವ್ನಿಂಗ್ ಟೈಮ್ ಏನಾಯಿತು, ಸ್ವಲ್ಪ ಅಡ್ಡಾಡೋಣ ಅಂತ ಹೇಳಿ ವಾಕಿಂಗ್ ಹೋಗೋಣ ಅಂತೇಳಿ ಹೊಂಟಿದ್ದೆ. ಬರೀ ಮನೆ ಮುಂದೆ ಅಡ್ಡಾಡ್ತಿದ್ದೆ. ಹುಡುಗರಂತೂ ಆಟ ಆಡ್ಲಿಕ್ಕತ್ತವ್ರಿ ಇಲ್ಲಿ ಒಳಗಡೆ. ನಮ್ಮ ಮೇಲ್ಗಡೆ ಇದಾರ್ರಿ ಅವರು ಬಾಡಿಗೆಗೆ. ಇಲ್ಲಿ ನೋಡಿದ ಹಸಿರು ಪಾಚಿ ಕಾಣತ್ತದಲ್ಲ, ಇದೆಲ್ಲ ಆ್ಯಕ್ಚುಲಿ ನೀರು ನಿಂತಿರೋದು. ಈ ನಮ್ಮ ಏರಿಯಾದಾಗ ಸೈಟ್ಗಳು ಖಾಲಿ ಭಾಳ ಅದಾವ್ರಿ.
ಅಲ್ಲಿ ಗಟರ್ ನೀರು ಮಳೆ ನೀರು ಏನದಲ್ಲಿ ನಿಂತು ಬಿಡುತ್ತಂದ್ರೆ ಈ ನಮನಿ ಪಾಚಿ ಕಟ್ಟಿ ಶಿಸ್ತ ಒಂದು ಥರ ಸಣ್ಣ ಕೆರೆ ಆದಂಗೆ ಆಗ್ಬಿಡ್ತದೆ. ಗಟ್ರ ಅಂತೂ ಕ್ಲೀನ್ ಮಾಡ್ಲಿಕ್ಕಂತೂ ಇಲ್ಲಿ ಬರೋದೇ ಇಲ್ರಿ. ಇದು ನಮ್ದು ಇನಾಮತಿ ಪ್ಲಾಟ್ ರೀಪ. ಇದನ್ನ ನೋಡ್ರದ ಎಷ್ಟು ಗಲೀಜವಾಗಿ ಇಟ್ಬಿಟ್ಟಿರ್ತಾರಂದ್ರೆ ಇದನ್ನ ಇಲ್ಲಿ ಯಾರು ಕ್ಲೀನ್ ಮಾಡ್ಲಿಕ್ಕೆ ಬರೋಲ್ಲ ರೀ. ಇಲ್ಲಿ ಗಟ್ರ ಬಳಿಲಿಕ್ಕೆ ಬರಲ್ಲ. 6 ತಿಂಗಳಿಗೊಮ್ಮೆ ಬರ್ತಾರ. ಅದ ಒಂದ ಬ್ಯಾಸರ ರೀ ಇಲ್ಲಿ ನಮಗೆ. ವಾಕಿಂಗ್ ಅಂತ ಹೇಳಿ ಹೊಂಟಿದ್ದೆ. ಸೊ ಸಂಜೆ ಮುಂದೆ ಅಂದ್ಕೊಂಡೆ ನೀವೇ ಯೋಚನೆ ಮಾಡ್ರಿ. ಇಲ್ಲಿ ಹೆಚ್ಚಾನೆಚ್ಚು ಇಲ್ಲಿ ಹೊಲಗಳು ಅದಾವ. ಇದು ನೋಡ್ರಿ ಸಭಾಭವನ. ಇದು ಸಭಾಭವನ ಕಾಂಟ್ರಾಕ್ಟ್ ಆಗಿ ಎಲ್ಲ ಮುಗಿಸಿ ಕಂಪೌಂಡ್ ಅಷ್ಟ ಕಟ್ಟಿ ಇಟ್ಬಿಟ್ಟಾರ ನೋಡ್ರಿಪ್ಪ. ಒಳಗೆ ಜಾಲಿ ಕಂಟಿ ಬೆಳೆದ್ಬಿಟ್ಟಾವು. ಇದರ ಸಭಾಭವನ ರೀ. ನೋಡಿ ನಮ್ಮ ನೇನಾವತಿ ಪ್ಲಾಟ್ ಸಭಾಭವನ ರೀ ಅದು. ಹಂಗೆ ಕುಂತ್ಬಿಟ್ಟೈತ್ರಿ ಅದು. ಸಂಜೆ ಮುಂದೆ ಅಂದ್ರೆ ನೋಡ್ರದ ಹೆಂಗೆ ಹೊಂಟಾವ ಆಕಳ ಭಾರಿ ಅದಾವಲ್ರಿ. ಅವ್ರ ಕೋಡ್ ನೋಡ್ರಿಪ್ಪ ನೆಲ ನೋಡಾಕತ್ತಾವ. ಆವರ್ ನನ್ನ ನೋಡಾಕತ್ತಾವ ಬಿಡ್ರೆ. ಮತ್ತೆ ಕೋಡ ವಿಚಿತ್ರವಾದ ಕೋಡ್ಗಳು ನೋಡಿ ನನಗೆ ಯಾವ ಜಾತಿದ ಅನ್ನೋದು ಗೊತ್ತಾಗಲಿಲ್ಲ. ನಿಮಗೆ ಏನಾರ ಗೊತ್ತಾಗಿತ್ತಪ್ಪ ಅಂದ್ರೆ ಅದನ್ನ ಕಮೆಂಟ್ ಒಳಗೆ ಬರ್ದು ಹಾಕ್ರಿ ಯಾವ ಜಾತಿ ಆಕಳ ಇವು ಅಂತ ಹೇಳಿ. ನೋಡಿ ಸಂಜೆ ಆತಂದ್ರೆ ಪಾಪಕ್ಕೂ ಸುಸ್ತಾಗಿರ್ತಾವ. ಹಂಗೆ ನಡ್ಕೊತ ಹೊಂಟಾವ. ಈ ಟೈಮ್ದಾಗಂತೂ ಹೇಳ್ತೀನಿ ಗಾಡಿಗಳಂತೂ ಬಾವು ಬಾವು ಅಂತ ಹೊಕ್ಕವ್ರಿಪ್ಪ. ಏನು ರಗಡ ಆಗ್ಬಿಡ್ತೈತಿ ಮಮ್ಮಿ. ಈ ಟೈಮ್ದಾಗ ಹೆಚ್ಚಾಗಿ ವಾಕಿಂಗ್ ಹೋಗಬಾರ್ದು ಅಂತ ಅನಿಸ್ತದೆ. ಹಿಂಗಾಗಿ ಇಲ್ಲೆಲ್ಲರೂ ಬೆಳಗ್ಗೆನೇ ಹೋಗ್ತಾರೆ ಜಾಸ್ತಿ. ಸಾಯಂಕಾಲ ಕಡಿಮೆ ರೀ ಹೋಗೋದು. ನನಗೆ ಬೆಳಗ್ಗೆ ಟೈಮ್ದಾಗ ಅಷ್ಟು ಸಿಗೋಲ್ಲ ಟೈಮ್ ಹೋಗ್ಲಿಕ್ಕೆ ಅಂತೇಳಿ ನಾನು ಸಾಯಂಕಾಲ ಬಂದಿರ್ತೀನಿ. ಆದರೆ ಇಲ್ಲಿ ಮಳೆಗಾಲ ಸೀಸನ್ ಆದ್ಮೇಲೆ ಬಂದಿದ್ದಂದ್ರೆ ಇವಾಗ ರೀಪ ನಾನು. ಹಿಂಗಾಗಿ ಅವಾಗ ಮಳೆಗಾಲಕ್ಕಿಂತ ಮುಂಚೆ ಅಂದ್ರೆ ಇವೆಲ್ಲ ಕಂಟಿನೇ ಇರಲಿಲ್ಲ ರೀ. ಪೂರ ತಳಗ್ ಗಟ್ರ ಕಾಣ್ತಿತ್ರಿ ಅದು. ಏನದು ಒಂಡಿ ಕಟ್ಟಿರ್ತಾರಲ್ರಿ ಹೊಲಕ್ಕೆ, ಅದು ಎಲ್ಲ ಕಾಣ್ತಿತ್ತು. ಈಗ ನೋಡ್ರಿ ಯಾ ನಮೂನಿ ಕಂಟಿ ಬೆಳೆದೈತಂದ್ರೆ ಗಾಡಿಕಿನ ಎತ್ತರ ಬೆಳೆದ್ಬಿಟ್ಟವ್ರಿ ಕಂಟಿಗಳೆಲ್ಲ. ಸೊ ಮತ್ತೊಮ್ಮೆ ಏನಪ್ಪ ಇಲ್ಲಿ ಬರಬಾರ್ದು ಅಂತ ಅನಿಸ್ತ್ರಿ ನನಗೂ. ಯಾಕಂದರೆ ಆ ಕಡೆ ಸೈಡ್ ಇನ್ನೊಂದು ರೋಡ್ ಅದ, ಅಲ್ಲಿ ಹೋದರೆ ಬೆಸ್ಟ್ ಅಂತ ಅನಿಸ್ತು. ಯಾಕಂದ್ರೆ ಇಲ್ಲೆಲ್ಲ ಭಾಳ ಕಂಟಿ ಬೆಳೆದ್ಬಿಟ್ಟಾವ. ಅದು ರೋಡ್ ಮೇಲೆ ವಾಕ್ ಮಾಡ್ಬೇಕು. ಇಲ್ಲ ಅಂದ್ರೆ ಸೈಡಿಗೆ ವಾಕ್ ಮಾಡಕ್ಕಂತೂ ಆಗತ್ತಿರಕ್ಕಿಲ್ಲ. ಹಂಗಾಗ್ಬಿಟ್ಟಿತ್ತು. ನಮ್ಮ ಮಮ್ಮಿ ಜೊತೆ ಒಮ್ಮೆ ಬಂದಿದ್ವಿ ರೀ. ಅವಾಗ ನಮ್ಮ ಮಮ್ಮಿ ಇದ್ರು. ಅವಾಗ ನಾವು ಡೈಲಿ ಬರ್ತಾ ಇದ್ವಿ. ಅವಾಗ ಕಂಟಿನೂ ಇರಲಿಲ್ಲ ಇಲ್ಲಿ. ಇವಾಗ ನೋಡ್ರಿ ಕಂಟಿ ಎಷ್ಟು ಬೆಳೆದ್ಬಿಟ್ಟಾವ ಅಂತ ಹೇಳಿ. ಹಾಗೆ ಹೊಂಟಿದ್ದೆ. ಬಟ್ ನಾವು ಒಬ್ಬಳಿಗೆ ಹೊಂಟೋದಕ್ಕೆ ಬೋರ್ ಅಂತ ಅನ್ಸಾಕತ್ತಿತ್ತು. ಆದರೆ ವಿಡಿಯೋ ಮಾಡ್ಕೊಂಡು ಹೋಗ್ತಾ ಇದ್ರೆ ಏನು ಅನ್ಸುತ್ತೆ, ವೀಕ್ಷಕರು ನನ್ನ ಜೊತೆ ಇದ್ದಾರಪ್ಪ ಅಂತ ಅನಿಸುತ್ತೆ ಒಮ್ಮೊಮ್ಮೆ. ಆ ರೀತಿ ಫೀಲ್ ಆಗಿ ಹೋಗ್ತಿತ್ತು. ಬೆಳ್ಳಕ್ಕಿಗಳು ಕುಂತಾವ ನೋಡ್ರಿಪ್ಪ ಹೆಂಗೆ ಸಂಜೆ ಮುಂದೆ ಎಷ್ಟು ಚಂದ ಕುಂತಾವು. ಎಷ್ಟು ಬೆಳ್ಳಗೆ ಎಷ್ಟು ನೀಟಾಗಿ ಕಾಣಿಸ್ತಾವ ಅಂದ್ರೆ ಅವು ಹಕ್ಕಿಗಳಂದ್ರೆ ಸೂಪರಾಗಿ ಕಾಣಿಸ್ತಾ ಇರ್ತವೆ. ಹಾಗೆ ಹೋಗ್ಬೇಕಾದ್ರೆ ಇನ್ನೊಬ್ರು ಗೆಸ್ಟ್ ನನ್ನ ಜಾಯ್ನ್ ಆದರು. ಯಾರಂತ ತೋರಿಸ್ತೀನಿ ನೋಡ್ರಿ ನಿಮ್ಗೆ. ಇವರೇ ನೋಡ್ರಿಪ್ಪ. ಸೊ ಹೊಂಟಿದ್ದೆ, ನನ್ನ ಜೊತೆನೇ ಬರ್ಲಿಕ್ಕತ್ತು. ನಾನೇ ಕರೆದೆ. ಆಮೇಲೆ ಹಚ್ಚಂತ ಬೈದು ಕಳಿಸಿದೆ. ಯಾಕಂದ್ರೆ ನನಗೆ ಗುರಾಯಿಸಕತ್ತಿತ್ರಿ ಅದು. ಮತ್ತೆಲ್ಲಿ ಕಚ್ಗಿದ್ದಿತ್ತು ತಡಿ ಅಂತ ಹೇಳಿ ಹಚ್ಚಂತೇಳಿ ಓಡಿಸ್ಬಿಟ್ಟೆ ನಾನು. ಬಟ್ ವಾಕ್ ಆಗೋ ಮಟ್ಟ ಅಂತೂ ನನ್ನ ಜೊತೆನೇ ಮುಂದೆ ಮುಂದೆ ಸಾಕ್ತಿರಿ ಅದು. ಪಾಪ ನಾಯಿ ಮಾತ್ರ ಚಲೋ ಇತ್ತು. ಬೆಳ್ಳಗೆ ಎಷ್ಟು ಚಂದ ಇತ್ತು ನೋಡ್ರಿಪ್ಪ. ನಾವೆಲ್ಲರ ಬಿಸ್ಲಾಗ ಅಡ್ಯಾಡ್ರೆ ಕರ್ಗಾಗ್ಬಿಡ್ತೀವಿ. ಬೇಕಾದಂಗೆ ಬಿಸ್ಲಾಗ ಅಡ್ಯಾಡ್ರು ಕಪ್ಪಾಗಲ್ಲವು. ಸಾಯಂಕಾಲ ಎಲ್ಲದು ಅಲ್ಲಿ ಬಿಲ್ಡಿಂಗ್ ಎಲ್ಲ ಆಗ್ಲಿಕ್ಕತ್ತವ. ಸೊ ಬಿಲ್ಡಿಂಗ್ ಎಲ್ಲ ಕೆಲ್ಸಕ್ಕೆ ಬಂದವ್ರು ಎಲ್ಲರೂ ವಾಪಸ್ ಹೊಂಟಿದ್ರು. ಈ ಸಾರಿ ಅಂದ್ರೆ ಇದು ದೀಪಾವಳಿ ಕಾರ್ತಿಕ್ ಮಾಸಲ್ಲ ಎಲ್ಲ ಲೈಟಿನ ಸರ ಹಾಕಿ ಮಸ್ತ್ ಕಾಣಕತ್ತಿದ್ದು ರೀ ಮನೆಗಳು. ಸೂಪರಾಗಿ ಕಾಣಿಸಕತ್ತಿದ್ದು. ಸೊ ನನ್ನ ಚಾನಲ್ ಫಸ್ಟ್ ಟೈಮ್ ನೀವು ನೋಡ್ಲಿಕ್ಕೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಹಾಕಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.